Welcome to JBS TV, the light and salvation. ಯೇಸು ಕ್ರಿಸ್ತನಲ್ಲಿ ಪ್ರಿಯರೇ, ನಾನು ನಿಮ್ಮ ಪ್ರೀತಿಯ ಜಾನ್ ಮಧು. ಯೇಸು ಕ್ರಿಸ್ತನ ಸುವಾರ್ಥ ಸೇವೆಯಲ್ಲಿ ಇಂದು ನಾನು ನಿಮ್ಮ ಮುಂದೆ ಯೇಸು ಸ್ವಾಮಿಯವರು ಶ್ರಮೆಯನ್ನು ವಹಿಸಿ ಮರಣದ ನಂತರ ಜಯಶಾಲಿಯಾಗಿ ಆತನು ಮರಣವನ್ನು ಗೆದ್ದು ಮತ್ತೆ ಭೂಮಿಯ ಮೇಲೆ ಎಷ್ಟು ದಿನಗಳ ಕಾಲ ಆತನು ಕಾಣಿಸಿಕೊಂಡನು ಎಂಬುವ ಒಂದು ವಿಷಯದ ಮೇರೆಗೆ ಈ ಒಂದು ಸಂಚಿಕೆಯನ್ನು ನಿಮ್ಮ ಮುಂದೆ ಹೇಳುತ್ತಿದ್ದೇನೆ. ಯೇಸು ಸ್ವಾಮಿಯವರು ಪುನರುತ್ಥಾನನಾದ ಮೇಲೆ ಎಷ್ಟು ದಿನಗಳ ಕಾಲ ಈ ಭೂಮಿಯ ಮೇಲೆ ವಾಸವಾಗಿದ್ದನು ಎಂಬುದು ಅನೇಕರಿಗೆ ಇಂದು ಕೂಡ ಗೊಂದಲಮಯವಾಗಿದೆ. ಆ ಒಂದು ಪ್ರಶ್ನೆಗೆ ಉತ್ತರವಾಗಿ ಬೈಬಲ್ನಲ್ಲಿರುವ ಒಂದು ವಾಕ್ಯದ ಮುಖಾಂತರ ನಾನು ನಿಮಗೆ ಯೇಸು ಸ್ವಾಮಿಯವರು ಎಷ್ಟು ದಿನಗಳ ಕಾಲ ಈ ಭೂಮಿಯ ಮೇಲೆ ಪುನರುತ್ಥಾನನಾದ ಮೇಲೆ ಎಷ್ಟು ದಿನ ನಮ್ಮೊಟ್ಟಿಗೆ, ಅಂದರೆ ಯೇಸು ಕ್ರಿಸ್ತನು ಈ ಭೂಮಿಯ ಮೇಲೆ ಇದ್ದನೆಂಬುದನ್ನು ನಾವು ತಿಳಿದುಕೊಳ್ಳೋಣ. ಯೇಸು ಕ್ರಿಸ್ತನಲ್ಲಿ ಪ್ರಿಯರೇ, ನಾವೆಲ್ಲರೂ ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 3ನೇ ವಚನವನ್ನು ನಾವು ಓದಿಕೊಂಡಾಗ, ಆತನು ಶ್ರಮೆಯನ್ನು ಅನುಭವಿಸಿದ ಮೇಲೆ ದೃಢವಾದ ಅನೇಕ ಪ್ರಮಾಣಗಳಿಂದ ತಾನು ಜೀವಂತನಾಗಿದ್ದೇನೆಂದು ಅಪೊಸ್ತಲರಿಗೆ ತನ್ನನ್ನು ತೋರಿಸಿಕೊಂಡು 40 ದಿವಸಗಳ ತನಕ ಅವರಿಗೆ ಕಾಣಿಸಿಕೊಳ್ಳುತ್ತಾ ದೇವರ ರಾಜ್ಯಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ಮಾತನಾಡುತ್ತಿದ್ದನು ಎಂಬ ಒಂದು ವಾಕ್ಯವು ಬರೆಯಲ್ಪಟ್ಟಿದೆ. ಪ್ರಿಯರೇ, ಈ ವಾಕ್ಯದ ಆಧಾರದ ಮೇರೆಗೆ ಯೇಸು ಸ್ವಾಮಿಯವರು 40 ದಿನಗಳ ಕಾಲ ತಾನು ಪುನರುತ್ಥಾನನಾದ ಮೇಲೆ ಈ ಭೂಮಿಯ ಮೇಲೆ ಅನೇಕರಿಗೆ ದರ್ಶನ ಕೊಟ್ಟನು ಎಂಬುದು ನಾವು ನಂಬುವುದು ಅಗತ್ಯವಾಗಿದೆ. ಯೇಸು ಕ್ರಿಸ್ತನಲ್ಲಿ ಪ್ರಿಯರೇ, ಯೇಸು ಕ್ರಿಸ್ತನು ಜೀವಿತನಾದ ಮೇಲೆ 40 ದಿನಗಳ ಕಾಲ ಅಂದು ಅವರೊಟ್ಟಿಗೆ ಇದ್ದ ಹಾಗೆ ನಮ್ಮೊಟ್ಟಿಗೆ ಸದಾಕಾಲವು ಜೀವಿಸುವವನಾಗಿರುತ್ತಾನೆ ಎಂದು ನಿಮಗೆ ತಿಳಿಸುತ್ತಾ, ಈ ಸಂಚಿಕೆಯನ್ನು ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಈ ಸಂಚಿಕೆಯನ್ನು ನಿಮಗೆ ಗೊತ್ತಿರೋ ಪ್ರತಿಯೊಬ್ಬರಿಗೂ ಕೂಡ ನೀವು ಫಾರ್ವರ್ಡ್ ಮಾಡುವ ಮುಖಾಂತರ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ಈ ಸೇವೆಯಲ್ಲಿ ನೀವು ಕೂಡ ಪಾಲ್ಗೊಂಡು ದೇವರು ಪ್ರೇರೇಪಿಸಿದರೆ ನಿಮ್ಮ ಕಾಣಿಕೆಯೊಟ್ಟಿಗೆ ಕೂಡ ನಮ್ಮನ್ನು ಬೆಂಬಲಿಸಬೇಕಾಗಿ ಯೇಸು ಕ್ರಿಸ್ತನಲ್ಲಿ ಬೇಡಿಕೊಳ್ಳುತ್ತಾ ಇಂತಿ ನಿಮ್ಮ ಸೇವೆಯಲ್ಲಿ ಪ್ರೀತಿಯಿಂದ ಜಾನ್ ಮಧು. ವಂದನೆಗಳೊಂದಿಗೆ ದೇವರು ನಿಮ್ಮನ್ನು ಆಶೀರ್ವದಿಸಿ ಕಾಯ್ದು ಕಾಪಾಡು.